ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕ್ಷೇತ್ರದ ಮನಗೆದ್ದ ಯುವ ಜೋಡಿಗಳು ಅಂತ ಬರ್ದಿದ್ದಾರೆ. ನಿತ್ಯಂಗೆ ಎಲ್ಲಿ ಹೋದ್ರು ಮಡಲ್ ತುಂಬ್ತಿದಾರಂತೆ ಅತ್ತೆ. ಅಷ್ಟೇ ಅಲ್ಲ, ಅವ್ರಿಬ್ರನ್ನು ಕೂರಿಸಿ ಆರ್ತಿನೂ ಮಾಡ್ತಿದಾರಂತೆ. ನೀವು ನಿತ್ಯನಿಂದ ಈ ಭಾಗ್ಯನ ಕಿತ್ಕೊಳ್ಳೋದಕ್ ನೋಡಿದ್ರಿ, ಆದ್ರೆ ಆ ದೇವ್ರು ಅವಳಿಗೆ ಇನ್ನೊಂದ್ ಕಡೆಯಿಂದ ಇದನ್ನೆಲ್ಲ ಕೊಡ್ತಿದ್ದಾನೆ. ಅತ್ತೆ, ತೀರ್ಥ ಅವಳ ಜೊತೆ ಅಷ್ಟು ಕಂಫರ್ಟಬಲ್ ಆಗಿ ಅಷ್ಟು ಈಸಿಯಾಗಿ ಮೂವ್ ಆಗ್ತಿದ್ದಾನೆ ಅಂತಂದ್ರೆ ನೀವೇ ಯೋಚನೆ ಮಾಡಿ. ಅವನ್ ಮನ್ಸಲ್ಲಿ ಇನ್ನೂ ನಿತ್ಯಾನೇ ಇದ್ದಾಳೆ. ಎಲೆಕ್ಷನ್ ಮುಗಿತಿದ್ದ ಹಾಗೆ ಆ ಹುಡುಗಿಗೆ ಡಿವೋರ್ಸ್ ಕೊಟ್ಟು ನಿತ್ಯಾನ ಮದ್ವೆ ಆಗೋದು ಎಲ್ರಿಗೂ ಗೊತ್ತೇ ಇದೆಯಲ್ಲ. ಅದೀಗ ಲೋಕಕ್ಕೆ ಗೊತ್ತಾಗಿದೆ ಅಷ್ಟೇ. ಸಾಧನ ಇದನ್ನ ಸಾಧನಾನೇ ಹೇಳ್ತಿರೋದು ಅತ್ತೆ. ಆ ಹೂ ಮಾರೋಳ್ ಬೇಕು ಅಂದ್ರೆ ತೀರ್ಥನ್ ಜೀವನ ಹಾಳು ಮಾಡ್ಬೇಕಾಗತ್ತೆ. ಅವನ್ ಜೀವನ ಬೆಳಗ್ಬೇಕು ಅಂದ್ರೆ ಆ ಹೂ ಮಾರೋಳ್ನ ಕಳಿಸ್ಬೇಕಾಗತ್ತೆ. ನೀಲ, ಆ ಧೂಪ ತಗೊಂಬಾ. ಅಬ್ಬಬ್ಬಾ, ನನಗೆಷ್ಟು ಮನಸ್ಸಿಗೆ ಶಾಂತಿ ಆಗ್ತಿದೆ ಗೊತ್ತಾ. ತಗೋ, ಏನಾದ್ರೂ ರುಚಿ ರುಚಿಯಾಗಿ ಸ್ವೀಟ್ ಮಾಡು, ಚೆನ್ನಾಗ್ ತುಪ್ಪ ಹಾಕು. ಸರಿ ಅಮ್ಮೋರೆ. ತೀರ್ಥನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ನಿಮಗೂ ಅರ್ಥ ಆಗಿರ್ಬೇಕಲ್ಲ. ಸಾಧನಾ, ಬಂದೆ ಮಾವ. ಏನಮ್ಮ ಒಬ್ಳೆ ಗುನು 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 ಅಂತ ಇದೆಯಾ? ಅದು ಏನು ಅರ್ಥ ಆಗ್ತಾ ಇಲ್ಲ. ಪೇಪರಲ್ಲಿ ನಾನು ಇವತ್ತಿನ ಪೇಪರ್ ಓದದ್ನ ಚಾನ್ಸೇ ಇಲ್ಲ ಮಾವ. ಯಾಕೆಂದ್ರೆ ಇಷ್ಟೊತ್ತು ಪೇಪರ್ ನನ್ನ ಹತ್ರನೇ ಇತ್ತು. ಹೌದಾ? ಕೊಡೋದು ಸ್ವಲ್ಪ, ನಾನು ಓದ್ತೀನಿ. ರಾಜೇಶ, ಪೇಪರ್ ಕೊಡು. ತಗೊಳ್ಳಿ ಮಾವ, ನೋಡಿ ನಿಮ್ ಸುಪುತ್ರನ್ ಬಗ್ಗೆ ಏನೆಲ್ಲ ಬರ್ದಿದ್ದಾರೆ ಅಂತ ನೀವೇ ಕಣ್ಣಾರ ನೋಡಿ. ನೋಡಿದ್ರ ನಿಮ್ ಮಗ ಮಾಡಿರೋ ಕೆಲಸ ನೋಡಿದ್ರೇನ್ರಿ? ಈಗಲೇ ಕಡೆ ಅವ್ನು ಒಳ್ಳೆ ಕೆಲಸ ಮಾಡಿರೋದು. ಇಷ್ಟು ಸಿಗದ ಯಾವ್ದೋ ಒಂದು ಹಳೇ ಹೂವಿನ ಬುಟ್ಟಿ ಒಳಗೆ ಸಿಗಾಕೊಂಡು ಒದ್ದಾಡ್ತಿದ್ದ. ಇವತ್ತೇ ನನ್ನ ಮಗ ಕರೆಕ್ಟ್ ಟ್ರ್ಯಾಕ್ ಬಂದಿರೋದು. ಇಲ್ಲ ಅಂದಿದ್ರೆ ಆ ಹುಡುಗಿ ಶಾಪ ನಿನಗೆ ತಟ್ಟಿರೋದು, ತಿಳ್ಕೊ. ದಯವಿಟ್ಟು ಕ್ಷಮಿಸ್ಬಿಡಿ, ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅನ್ಸುತ್ತೆ. ತಿಂಡಿ ಮಾಡಿದ್ರ? ಒಂಚೂರು ಜಾಗ ಬಿಡಿಲಿ ಜಾಗ ಬಿಡಿಲಿ. ನೋಡಿ, ನಮ್ ಪ್ರಚಾರದ ಕೊನೆ ದಿನ ಇವತ್ತು. ಪ್ರಚಾರ ತುಂಬಾ ಭರ್ಜರಿಯಾಗಿ ನಡಿಬೇಕು. ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಯಲ್ಲಿ ನಮ್ ಪಕ್ಷದ ಬಗ್ಗೆ ಕೆಟ್ಟ ಹೆಸರಿದೆ ಅಂದ್ರೆ ಅದನ್ನ ಗುರುತಿಸಿ ಅವ್ರ ಮನ್ಸ್ ಚೇಂಜ್ ಮಾಡೋ ಕೆಲಸ ಮಾಡ್ಬೇಕು. ಗೊತ್ತಾಯ್ತಾ? ಎಲ್ಲರಿಗೂ ಒಳ್ಳೇದೇ. ಸಾಹೇಬ್ರ, ನನ್ ಮಾತು ಕೇಳ್ರಿ ಒಂಚೂರು. ಒಂದ್ ನಿಮಿಷ. ಸರ್ ನಮಸ್ತೆ. ನಮಸ್ತೆ. ಮಹಿಳಾ ಸಂಘದ ಸದಸ್ಯರನ್ನೆಲ್ಲ ಇವತ್ತು ಒಂದ್ ಕಡೆ ಸೇರಿಸಿದೀವಿ. ಅವ್ರಿಗೆಲ್ಲ ನೀವು ಬಂದು ಸ್ವೀಟ್ ಕೊಡ್ಬೇಕು ಸರ್. ಸರ್ ಒಂದ್ ಅರ್ಧ ಗಂಟೆ ಅಷ್ಟೇ. ನಾನ್ ಬರಲ್ಲ ಅಂತ ಹೇಳ್ತೀನ? ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದ್ರೆ ಹೊಟ್ಟೆ ನೋವ್ತಾ ಇದೆಯಾ? ಗಡತ್ತಾಗಿ ತಿನ್ಬೇಡ ಅಂತ ಹೇಳ್ತೀನಿ. ಮೈ ಹುಷಾರಿಲ್ವಾ? ಲೈಮ್ ಜ್ಯೂಸ್ ಕೊಡಿ. ಅದಲ್ರಿ, ಏನೋ ತೊಂದ್ರೆ ಚಿಟ್ಟೆ, ಬೇಗ ಹೇಳು, ಲೇಟ್ ಆಯ್ತು. ಸಾಹೇಬ್ರ, ಮನೆಗೆ ಕಾಲ್ ಮಾಡಿ ಸುಮ್ನವ್ರು ಹೇಗಿದ್ದಾರೆ ಅಂತ ವಿಚಾರಿಸು. ನಾ ಸುಮ್ನವ್ರು ಕಾಲ್ ಮಾಡೋದೇ ಮರ್ತ್ಬಿಟ್ಟೆ. ಸಾಹೇಬ್ರ, ನನ್ನ ಮಾತು ಒಂಚೂರು ಕೇಳ್ರಿ. ಇಲ್ಲಿ ನೀನ್ ಬೇಗ ಹೇಳ್ತೀಯೋ ಇಲ್ವೋ? ಮನೆ ಬಗ್ಗೆ ಮಾತಾಡ್ತಾ ಇದ್ದಂಗೆ ಅಮ್ಮನೇ ಕಾಲ್ ಮಾಡ್ಬಿಟ್ರು ನೋಡು. ಹಲೋ ಅಮ್ಮ. ಅಯ್ಯಯ್ಯೋ ಯವ್ವ ಎಲ್ಲವ್ವ, ಹೆಂಗ್ ಹೇಳಿ ಸಾಹೇಬ್ರಿಗೆ ಇದ್ನ? ತೀರ್ಥ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ಯೇನೋ? ನಿನ್ ಬಗ್ಗೆ, ನಿತಿನ್ ಬಗ್ಗೆ ಎಲ್ಲ ಎಷ್ಟು ಕೆಟ್ಟದಾಗ ಬರ್ದಿದ್ದಾರೆ ಗೊತ್ತಾ? ನೀನ್ ಯಾವಾಗ್ಲೂ ಹೇಳ್ತಾ ಇದ್ಯಲ್ಲ, ನನ್ ಇಮೇಜು, ನನ್ ಹೆಸರು, ನನ್ ಕೀರ್ತಿ, ನನ್ ರಾಜಕೀಯದ ಬದುಕು ಅಂತ. ಈಗ ಅದೆಲ್ಲ ಬೀದಿ ಪಾಲಾಗೋಯ್ತಲ್ಲೋ. ಈಗ ಮಾತ್ರ ಜನ ನಿನ್ನ ಕೆಟ್ಟವ್ರು ಅಂತ ಅನ್ಕೊಳಲ್ವಾ? ಏನ್ ಹೇಳ್ತಾ ಇದ್ಯಮ್ಮ? ಏನ್ ಕೆಟ್ಟದಾಗಿದೆ ಹೇಳು. ಓ,
ಈಗ ನ್ಯೂಸ್ ಪೇಪರ್ ಓದೋದು ಬಿಟ್ಬಿಟ್ಯಾ? ಮೊದ್ಲು ಪೇಪರ್ ನೋಡು. ಆಮೇಲೆ ಮಾಡ್ತೀನಮ್ಮ. ಏನು ಇದೆಲ್ಲ? ಸಾಹೇಬ್ರ, ಇದನ್ನ ಹೇಳ್ಬೇಕಂತಾನೆ ಓಡೋಡಿ ಬಂದೆ ನಾನು. ನಿನ್ನೆ ಗಲಾಟೆ ಆಗಿದ್ದು ಇದ್ರ ಸಂಬಂಧನ. ಮಂದಿ ಬಾಯಿ ಬಂದಂಗೆ ಮಾತಾಡಕತ್ತಾರ್ರಿ ಸಾಹೇಬ್ರ. ಏನು ಚಿಟ್ಟೆ, ಹೀಗಾಗೋಯ್ತು? ಸಾಹೇಬ್ರ, ಚಿಟ್ಟೆ, ದಯವಿಟ್ಟು ನನ್ನ 2 ನಿಮಿಷ ಬಿಟ್ಬಿಡು. ಸಾಹೇಬ್ರ, ಹೇಳಿದ್ನಲ್ಲ. ಅಲ್ಲ, ದೊಡ್ಡ ಸಾಹೇಬ್ರು ಬಂದು. ಏನ್ ತೀರ್ಥ, ಏನೋ ಇದೆಲ್ಲ? ಟೆನ್ಷನ್ ಆಗ್ಬಿಟ್ಟಿದ್ಯಾ? ಮೈ ತುಂಬಾ ಅದೃಷ್ಟದ ಮಚ್ಚ ಕಣೋ ನಿನಗೆ. ನೋಡು, ಪೇಪರ್ ತುಂಬಾ ನೀನೇ ಇದೆಯಾ? ಸರ್, ನೆಗೆಟಿವ್ ಪ್ರಚಾರ ಅಲ್ಲ ಸರ್ ಇದು. ನೋಡೋ, ನಮ್ಗೆ ರಾಜಕೀಯದವ್ರಿಗೆ ನೆಗೆಟಿವ್ ಪಾಸಿಟಿವ್ ಪ್ರಚಾರ ಮುಖ್ಯ. ನೋಡು, ನಾವು ದೊಡ್ಡ ಮನುಷ್ಯರಾಗಬೇಕಂದ್ರೆ ನಮ್ಮನ್ನ ಮುಂದೆ ಹೊಗಳೋರು ಇರ್ಬೇಕು, ಹಿಂದೆ ಬೊಗಳೋರು ಇರ್ಬೇಕು. ನಿನ್ಗೆ ಅದೆರಡು ಇದೆ ಕಣೋ. ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಏನಕ್ಕ ಇದು? ನಾನು ನಿಂಗೆ ಮೊದ್ಲೇ ಹೇಳ್ದೆ ಅವಳನ್ನ ಎಲ್ಲಿಡ್ಬೇಕು ಅಲ್ಲೇ ಇಡು, ಇದ್ರ ಬಗ್ಗೆ ಭಾವನ್ ಹತ್ರ ಮಾತಾಡು ಅಂತ. ನಾವೆಲ್ಲ ಕಣ್ಮುಚ್ಕೊಂಡು ಕೂತ್ಕೋಬೋದಕ್ಕ, ಆದ್ರೆ ಇಡೀ ಜಗತ್ ಕೂತ್ಕೋಬೇಕಲ್ವಾ? ಊರಲ್ಲೆಲ್ಲ ಪ್ರಚಾರ ಆಗೋಗಿರುತ್ತೆ. ನಾವ್ ನಾಳೆ ದಿನ ತಲೆ ಎತ್ಕೊಂಡು ಹೇಗೆ ಓಡಾಡೋದು? ಏನವ ಸುಮ್ನೆ, ಏನ್ ನಡೀತೈತವ ಇಲ್ಲಿ? ಕೌನ್ಸಿಲರ್ ಸಾಹೇಬ್ರು ಯಾಕವ ಹಿಂಗ್ ಮಾಡಿದ್ರು? ಅಪ್ಪ, ನೀನ್ ಅವ್ರನ್ನ ದೇವ್ರು ಅಂತ್ಯ. ದೇವ್ರ ಮೇಲೆ ಯಾರಾದ್ರೂ ಅನುಮಾನ ಪಡ್ತಾರಪ್ಪ? ಬೆಂಕಿ ಇಲ್ದೆ ಹೊಗೆ ಆಡ್ತದ ಮಗಳೇ. ಹಂಗಾರೆ ಅವ್ರು ಸುಮ್ನೆ ಬರೆದು ಬಿಟ್ಟಾರ ಪೇಪರ್ನವರು? ಅಪ್ಪ, ಯಾರೋ ಸುಳ್ಳು ಸುದ್ದಿ ಕೊಟ್ಟಿರ್ತಾರೆ, ಅದನ್ನೇ ಅವ್ರು ಪ್ರಚಾರ ಮಾಡಿರ್ತಾರಷ್ಟೇ. ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಅಪ್ಪ, ಸಾಹೇಬ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಅವ್ರು ಆ ರೀತಿ ಎಲ್ಲ ಮಾಡೋರಲ್ಲ. ಅವರು ಅಪ್ಪಟ ಅಪರಂಜಿ ಅಪ್ಪ. ಬರೀ ಬರ್ದಿರೋದಾಗಿದ್ರೆ ನಾನು ನಂಬ್ತಿರ್ಲಿಲ್ಲ ಕಣಮ್ಮ. ಫೋಟೋನೇ ಐತಲ್ಲ ಅಲ್ಲಿ, ಆ ಸುಳ್ಳ? ಅಪ್ಪ, ರಾಜಕೀಯದಲ್ಲಿ ಇದೆಲ್ಲ ಸಹಜ. ಈಗ ಸಾಹೇಬ್ರು ನನ್ನ ಮದ್ವೆ ಆಗೋಕ್ಕೂ ಮುಂಚೆ ಕಾಲೋನಿಗೆ ಬರ್ತಿರ್ಲಿಲ್ವಾ? ಈ ಕಾಲೋನಿ ಹೆಣ್ಮಕ್ಳ ಕಷ್ಟನೆಲ್ಲ ಕೇಳ್ತಿರ್ಲಿಲ್ವಾ? ಆಗ ಸಾಹೇಬ್ರು ಸುತ್ತಮುತ್ತ ಹೆಣ್ಮಕ್ಳು ತುಂಬ್ಕೋತಿದ್ರು. ಆಗ ಬರ್ದಿರೋ ಪ್ರಶ್ನೆ ಈಗ ಯಾಕೆ ಬಂತು? ಅಪ್ಪ, ಯಾರಾದ್ರೂ ಒಬ್ರು ಬೆಳಿತಿದ್ದಾರೆ ಅಂದ್ರೆ ಅವ್ರ ಕಾಲ್ ಹಿಡಿದು ಎಳಿಯಕ್ಕೆ 10 ಜನ ಕಾಯ್ತಾ ಇರ್ತಾರೆ. ಇನ್ನು ಸಾಹೇಬ್ರ ಹೆಸರ ದಿನಕ್ಕೆ ಬೆಳಿತಾನೆ ಇದೆ. ಅದಕ್ಕೆ ಯಾರೋ ದುಷ್ಟರು ಅವ್ರ ಹೆಸರು ಕೆಡ್ಸೋ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನ ಮಾತುಗಳು ಕೇಳಿದ್ರೆ ದಿಟ ಅನ್ನಿಸ್ತದೆ, ಆದ್ರೆ ಪೇಪರ್ ಅಲ್ಲಿ ಬಂದಿರೋದೇ ನಿಜ ಆಗ್ಬಿಡ್ತದೇನೋ ಅಂತ ಭಯ ಕಣಮ್ಮ. ಮಗಳೇ, ಸಾಹೇಬ್ರಿಗೆ ನಿನ್ನ ಪ್ರೀತಿ ಐತೆ ಅಲ್ವೇನವ? ಅಪ್ಪ, ಸಾಹೇಬ್ರಿಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವ್ರು ನಮ್ಮ ಮನೆಗ್ ಬರ್ತಿದ್ರ, ನಮ್ಮ ಮನೇಲಿ ಕೂತು ಊಟ ಮಾಡ್ತಿದ್ರ, ನಿನ್ನ ಹೆಸರಲ್ಲಿ ಬೀಗ್ರೂಟ ಹಾಕಿಸ್ತಿದ್ರ, ಗಾಡಿ ಬೇಡಿ ನನ್ನ ವಾಪಸ್ ಮನೆಗ್ ಕರ್ಕೊಂಡು ಹೋಗ್ತಿದ್ರ, ಮಾವನ್ ಜೊತೆ ಜಗಳ ಆಡ್ತಿದ್ರ, ಬೇರೆ ಮನೆ ಮಾಡಿ ಸಂಸಾರ ಮಾಡೋಣ ಅಂತ ಹೇಳ್ತಿದ್ರ. ಅಷ್ಟೇ ಯಾಕೆ ಅವ್ರ ದುಡ್ಡನ್ನ ನಿನ್ ಕೈಗೆ ತಂದ್ಕೊಟ್ಟು ರಾಜೇಶನ್ ಹೆಸರಲ್ಲಿ ಮಂದಿರ ಕಟ್ಸೋಣ ಅಂತ ಹೇಳಿದ್ರಲ್ಲಪ್ಪ. ಆ ವಿಜಯಕ್ಕ ಹೇಳಿದ್ಲು ಅಂತ ದೇವಸ್ಥಾನದಲ್ಲಿ ನಿನ್ ಮುಂದೆನೆ ಪ್ರಮಾಣ ಮಾಡಿದ್ರಲ್ಲಪ್ಪ. ಇಷ್ಟೆಲ್ಲ ಅವ್ರು ನನ್ ಮೇಲೆ ಪ್ರೀತಿ ಇಲ್ದೆ ಮಾಡಿದ್ರ? ನೀನೇ ಯೋಚನೆ ಮಾಡು. ಅಯ್ಯಯ್ಯೋ, ಹೌದಲ್ವೇನವ? ಯಾವುದೋ ಸುಳ್ಳು ಸುದ್ದಿ ಕೇಳ್ಬಿಟ್ಟು ನಾನು ಸಾಹೇಬ್ರು ಮಾಡಿರೋ 100 ಒಳ್ಳೆ ಕೆಲಸ ಮರ್ತ್ಬಿಟ್ಟು ಇದನ್ನೇ ದೊಡ್ಡದಾಗಿ ಹೇಳ್ತಿದ್ನಲ್ವ? ಎಂತ ಕೆಲಸ ಹೋಯ್ತು ಮಗಳೇ. ತೆಪ್ಪಾಯ್ತು ಕಣವ, ತೆಪ್ಪಾಯ್ತು.
ಹಲೋ, ಹೇಳು ನಿತ್ಯ. ಏನ್ ಹೇಳದಕ್ಕ, ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಹ್ಯಾಪಿ. ಈ ವಿಷಯ ಇಷ್ಟೊಂದು ವೈರಲ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದು ವೈರಲ್ ಆಗೋದ್ ನೋಡ್ತಿದ್ರೆ ನಾನು ತೀರ್ಥ ಆದಷ್ಟು ಬೇಗ ಒಂದಾಗ್ತೀವಿ ಅಂತ ಅನಿಸ್ತಿದೆ. ಆಫ್ ಕೋರ್ಸ್ ನಿತ್ಯ, ಮನೇಲಿ ತೀರ್ಥ ಮತ್ತೆ ಮಾವ ನಿನ್ ಕಡೆ ಇಲ್ಲಿದ್ದಾರೆ. ಆದ್ರೆ ಅತ್ತೆ ಮಾತ್ರ ಎಲ್ಲಿ ತೀರ್ಥ ನಿನ್ ಕಡೆ ವಾಲ್ ಬಿಡ್ತಾನೋ ಅಂತ ಹೆದರ್ಕೊಂಡಿದಾರ ಅಷ್ಟೇ. ಇದಕ್ಕೆಲ್ಲ ನೀವೇ ಕಾರಣ ಅಕ್ಕ. ಬರೀ ಐಡಿಯಾ ಕೊಟ್ಟೆ ಅದನ್ನ ರಿಯಲ್ ಆಗಿ ಜನ ನಂಬೋ ಹೋಗಿ ಬಿಲ್ಡ್ ಮಾಡಿದ್ ನೀವು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದಕ್ಕೆ ನಾನು ಒಬ್ಳೆ ಕಾರಣ ಅಲ್ಲ, ನೀನು ಅಷ್ಟು ಚೆನ್ನಾಗಿ ಫೋಟೋಸ್ ತೆಗೆದು ಕಳ್ಸಿದ್ಯಲ್ಲ, ಅದು ಅಷ್ಟು ಕ್ಲೋಸ್ ಆಗಿ. ಅಕ್ಕ, ನಾನ್ ಹೀಗ್ ಮಾಡೋದ್ರಿಂದ ತೀರ್ಥ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೇನೋ ಅಲ್ವಾ? ನಿತ್ಯ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದ್ ಬಿಡು. ಪಾಪ ಪುಣ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮಗ್ ದಕ್ಬೇಕಾಗಿರೋದು ದಕ್ಕತ್. ನೀನ್ ಈ ರೀತಿ ಯೋಚನೆ ಮಾಡ್ತಾ ಕೂತ್ರೆ ತೀರ್ಥನ ಕಳ್ಕೋತೀಯ ಅಷ್ಟೆ. ಖಂಡಿತ ಅಕ್ಕ, ನೀವ್ ಏನ್ ಹೇಳ್ತೀರೋ ಹಾಗೆ ಕೇಳ್ತೀನಿ. ನನ್ನ ಎನರ್ಜಿನೇ ನೀವು. ಬಾಯ್. ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ವೈರಲ್ ಆಗಿದ್ದ ಸುದ್ದಿ ತೀರ್ಥ ಅವ್ರಿಗೆ ಫೀವರ್ ತರ್ದಿದ್ರೆ ಸಾಕು. ನಾನ್ ಬಿಡ್ತೀನಾ? ಪಕ್ಕದಲ್ಲೇ ನಿಂಗೆ ಯಾವಾಗ್ಲೂ ಒಂದು ಬಾಲ ಇರುತ್ತಲ್ಲ, ಅದಕ್ ಮಾಡ್ತೀನಿ. ಓ, ಇದ್ಯಾಕ್ ಮಾಡ್ತೀವಿ ಜಿಡ್ಡು? ಹೇಳ್ರಿ. ಎಲ್ಲಿದ್ದೀರಾ ನೀವು? ನಾವು ಪ್ರಚಾರಕ್ಕಂತೇಳಿ ಬೇರೆ ಕಡೆ ಹೊಂಟಿದ್ವಿ. ನನ್ನನ್ನ ಹೇಗ್ ಬಿಟ್ಟೋಗ್ತೀರಾ ನೀವು? ನಾನ್ ಎಲ್ಲಿಗ್ ಬಂದಿರೋದು ಪ್ರಚಾರಕ್ಕೆ. ನನ್ನನ್ ಮರ್ತೋದ್ರ ಹೇಗೆ? ಅಯ್ಯೋ, ನಿಮ್ನೇನ್ ಮರ್ತೋಗಿಲ್ಲ, ಬೇಕಂತಾನೆ ಬಿಟ್ಟೋಗಿರೋದು. ಮತ್ತಿನ್ನೇನ್ರಿ, ಚಲೋತ್ ನಂಗೆ ಬಿಳಿ ಅಂಗಿ ಉಟ್ಕೊಂಡು ಅದ್ರ ಮ್ಯಾಗ ಕರಿ ಕಾಡಿಗೆ ಹಾಕೊಂಡ್ರ ಬಿಳಿ ಅಂಗಿ ಕಾಣೋದಿಲ್ಲ, ಕರಿ ಕಾಡಿಗೆನ ಕಾಣೋದು. ಅರ್ಥ ತಕ್ಕೋತಿ ನಿಮ್ಗ? ನೋಡು, ಅಧಿಕ ಪ್ರಸಂಗ ಮಾತಾಡ್ಬೇಡ. ತೀರ್ಥಂಗ್ ಫೋನ್ ಕೊಡು. ಸಾಹೇಬ್ರಿಗೆಲ್ಲ ಫೋನ್ ಕೊಡಕ್ ಆಗೋದಿಲ್ಲ ಈಗ. ಸಾಹೇಬ್ರು ಬೇಡ ಅಂತ ಹೇಳಿದ್ಕ ನಿಮ್ಮನ್ನ ಬಿಟ್ಟು ಬಂದಿದ್ದು. ಈಗ ನಿಮ್ಮ ಪ್ರಚಾರ ಮುಗೀತು, ನೀವಿನ್ ಮನಿ ಕಡೆ ಹೊಂಡ್ಬೋದು. ಕ್ಯಾಬ್ ರೆಡಿ ಐತಿ, 10 ಮಿನಿಟ್ನಾಗ ಬರ್ತೈತಿ. ಮನಿಗ್ ಹೋಗ್ರಿ ಅಂತ ಹೇಳ್ಯಾರ ಸಾಹೇಬ್ರ. ಏನ್ ತಮಾಷೆ ಮಾಡ್ತಿದ್ಯಾ? ನಾನ್ ಯುವಾಧ್ಯಕ್ಷ ಅನ್ನೋದನ್ನ ಮರಿಬೇಡ ನೀನು. ನಾವ್ಯಾರು ಮರ್ತಿಲ್ರಿ, ನೀವು ನಮ್ ಸಾಹೇಬ್ರ ಗಣಿತನ ಮರೆಯಕತ್ತೀರಿ. ಚಿಟೆ, ಈ ವಿಷಯ ಮಿನಿಸ್ಟ್ರಿಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನೀವೇನಾದ್ರೂ ಅನ್ಕೊಳ್ರಿ, ನೀವ್ ಮಾಡಕತ್ತಿರೋದು ನಮ್ ಸಾಹೇಬ್ರಿಗೆ ಒಂದ್ ಚೂರು ಇಷ್ಟ ಅಲ್ಲ, ಅದಕ್ಕ ಬ್ಯಾಸರ ಆಗೈತಿ. ಅದಕ್ಕ ಅವ್ರ ಹಂಗ್ ಮಾಡಕತ್ತಾರ. ನೀವ್ ಬರೋದು ಬೇಡ, ನೀವ್ ಮನಿಗ್ ಹೋಗಿ.